ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಟ್ರಂಪ್ ಹತ್ಯೆಗೆ ಪ್ರಯತ್ನ ನಡೆದಿತ್ತು, ಅದು ವಿಫಲ ಆಯಿತು. ಟ್ರಂಪ್ ಕಿವಿ ಹರಿದು ಹೋಗುವ ಸಣ್ಣ ಘಟನೆಯ ಮೂಲಕ ಟ್ರಂಪ್ ಬಚಾವಾದರು ಅನ್ನುವಂತಹ ಸುದ್ದಿಗಳು ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಪ್ರಸಾರ ಆಗ್ತಾ ಇದೆ. ಅದರ ಫುಟೇಜ್ಗಳು ಬರ್ತಾ ಇದೆ. ಏನೆಲ್ಲ ನಡೀತು ಆ ಸಂದರ್ಭದಲ್ಲಿ, ಆ ಪ್ರಚಾರ ಕಾರ್ಯದಲ್ಲಿ ಅನ್ನುವಂತಹ ಫುಟೇಜ್ಗಳು ಸಹ ಬರ್ತಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾನ್ಸ್ಪಿರಸಿ ಥಿಯರಿಗಳು ಸಹ ಹೊರಗೆ ಬರ್ತಾ ಇದೆ. ಕಾನ್ಸ್ಪಿರಸಿ ಥಿಯರಿಗಳು ಅಂದರೆ ಇದು ಹೀಗಲ್ಲ, ಹಾಗೆ ಆಗಿರಬಹುದು, ಏನೋ ತಂತ್ರಗಾರಿಕೆ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು. ಈಗ ಅಮೆರಿಕದಿಂದಲೇ ಕೇಳಿ ಬರ್ತಾ ಇರುವಂತಹ ಕಾನ್ಸ್ಪಿರಸಿ ಥಿಯರಿ ಏನಪ್ಪಾ ಅಂತಂದರೆ, ಇದು ಟ್ರಂಪ್ ಆಯೋಜನೆ ಮಾಡಿದಂತಹ ಒಂದು ನಾಟಕ. ತನ್ನ ಮೇಲೆ ತಾನೇ ದಾಳಿ ಮಾಡಿಸಿಕೊಂಡು ಜನರ ಅನುಕಂಪ ಪಡ್ಕೊಂಡು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಂದು ತಂತ್ರವನ್ನು ಹೂಡಿದ್ದಂಥದ್ದು. ಆ ತಂತ್ರದ ಭಾಗವಾಗಿಯೇ ನಿನ್ನೆ ದಾಳಿ ನಡೆದಿದೆ. ಆ ದಾಳಿ ಸಂಪೂರ್ಣವಾಗಿ ಸ್ಟೇಜ್ಡ್, ಅಂದರೆ ಕಟ್ಟುಕಥೆ, ಅದನ್ನು ಒಂದು ನಾಟಕ ಮಾಡಿದ್ದಾರೆ. ಇದರ ಹಿಂದೆ ಒಂದು ಲೆಕ್ಕಾಚಾರ ಇದೆ ಅನ್ನುವಂಥದ್ದು. ಸೊ ಅದಕ್ಕಿಂತ ಮೊದಲು ನಿನ್ನೆ ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ. ಟ್ರಂಪ್ ಚುನಾವಣಾ ಪ್ರಚಾರದಲ್ಲಿ ತೊಡಗಿರಬೇಕಾದ್ರೆ ಗುಂಡಿನ ದಾಳಿ ಆಗುತ್ತೆ. ಆ ದಾಳಿಯಲ್ಲಿ ಟ್ರಂಪ್ ಕಿವಿ ಹರಿದು ಹೋಗುತ್ತೆ. ಆ ನಂತರ 8 ಗುಂಡುಗಳು ಅಲ್ಲಿ ಹಾರ್ತವೆ. ಅದರಲ್ಲಿ 2 ಗುಂಡುಗಳು ಪ್ರೇಕ್ಷಕರಿಗೂ ಸಹ ಬೀಳ್ತವೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹತನಾಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಆಸ್ಪತ್ರೆಯಲ್ಲಿದ್ದಾನೆ. ಸೊ ಇಷ್ಟು ಸಹ ನಿನ್ನೆ ಅಲ್ಲಿ ನಡೆದಿತ್ತು. ಆ ನಂತರ ಟ್ರಂಪನ್ನು ಅಲ್ಲಿಂದ ಕರ್ಕೊಂಡು ಹೋಗಲಾಗ್ತಿತ್ತು. ಕರ್ಕೊಂಡು ಹೋಗುವುದಕ್ಕೆ ಮೊದಲು ಟ್ರಂಪ್ ಕೈ ಎತ್ತಿ ಫೈಟ್ 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 ಅನ್ನುವಂತಹ ಘೋಷಣೆಗಳನ್ನು ಕೂಗಿದ್ರು. ಆನಂತರ ಅಲ್ಲಿದ್ದಂತಹ ಸಭಿಕರು ಎಲ್ಲರೂ ಕೂಡ ಅಮೇರಿಕಾ ಅಮೇರಿಕಾ ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಾ ಟ್ರಂಪ್ ತನ್ನ ಕಾರಿನ ಒಳಗೆ, ಸುರಕ್ಷಾ ಕರ್ಮಿಗಳು ಅವರನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾರಿನ ಒಳಗೆ ಹೋಗುವವರೆಗೂ ಕೂಡ ತಮ್ಮ ಕೈಯನ್ನು ಮೇಲೆತ್ಕೊಂಡೇ ಹೋದರು. ತಮ್ಮ ರಕ್ತ ಸಿಕ್ತ ಮುಖವನ್ನು ಪ್ರದರ್ಶನ ಮಾಡಿಕೊಂಡೇ ಹೋದರು. ಸೊ ದಟ್ ಪೀಪಲ್ಗೆ ರೀಚ್ ಆಗಬೇಕು, ಇಡೀ ಜಗತ್ತಿಗೆ ಅದು ಸುದ್ದಿ ಆಗುತ್ತೆ. ಅಲ್ಲಿ ಸ್ಪಷ್ಟವಾಗಿ ಕಾಣಬೇಕು, ತನಗೆ ಗಾಯ ಆಗಿದೆ, ತನ್ನನ್ನು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ನಡೆದಿದೆ, ಅದು ರಿಜಿಸ್ಟರ್ ಆಗಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರು ಎತ್ತಿ ತೋರಿಸ್ತಿದ್ರು. ಆ ನಂತರ ಆಸ್ಪತ್ರೆಗೆ ಹೋದರು. ಸಣ್ಣ ಚಿಕಿತ್ಸೆಯ ನಂತರ ಈಗ ಮನೆಗೆ ಹೋಗಿದ್ದಾರೆ. ನಾಳೆ ಒಂದು ರ್ಯಾಲಿಯನ್ನು ಸಹ ಅವರು ಆಯೋಜನೆ ಮಾಡ್ತಿದ್ದಾರೆ, ಅಲ್ಲಿ ಮಾತನಾಡೋರಿದ್ದಾರೆ. ಸೊ ಹಾಗಾಗಿ ಯಾವುದೇ ಅವರಿಗೆ ಆರೋಗ್ಯದ ಅಂದರೆ ಅದರಿಂದ ದೊಡ್ಡ ಪೆಟ್ಟೇನು ಬಿದ್ದಿಲ್ಲ ಅನ್ನುವಂಥದ್ದು ಖಾತ್ರಿ ಆಯಿತು. ಸೊ ಇದೆಲ್ಲ ಆದಮೇಲೆ ಟ್ರಂಪ್ ಮೇಲೆ ದಾಳಿ ಮಾಡಿದಂತಹ ವ್ಯಕ್ತಿ ಆ ಒಂದು ಏನು ಸಭೆ ನಡೀತಾ ಇತ್ತು ಅದಕ್ಕಿಂತ ಎದುರುಗಡೆ ಒಂದು 130 ಅಡಿ ದೂರದಲ್ಲಿ ಒಂದು ಬಿಲ್ಡಿಂಗ್ ಮೇಲಿಂದ ಆತ ಶೂಟ್ ಮಾಡಿದ್ದ ಅನ್ನುವಂತಹದ್ದನ್ನು ಪ್ರಸಾರ ಮಾಡಲಾಯಿತು, ಅಥವಾ ಪೊಲೀಸರು ತಿಳಿಸಿದ್ದಾರೆ. ಆ ವ್ಯಕ್ತಿಯನ್ನು ಆಗ್ಲೇ ಸ್ನೈಪರ್ಗಳು, ಯಾರು ಇದಕ್ಕೆ ಭದ್ರತೆಯನ್ನು ಒದಗಿಸ್ತಾ ಇದ್ರೋ, ಸೀಕ್ರೆಟ್ ಸರ್ವಿಸ್ ಏಜೆಂಟ್ಸ್ ಇದ್ರಲ್ಲ, ಅವರು ಶೂಟ್ ಮಾಡಿ ರಿಟ್ಯಾಲಿಯೇಟ್ ಮಾಡಿ ದಾಳಿ ಮಾಡಿದ್ರಿಂದ ಅವನು ಅಲ್ಲಿಯೇ ಆ ಕ್ಷಣವೇ ಸತ್ತು ಹೋಗಿರ್ತಾನೆ. ಅವನನ್ನು ಈಗ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಅನ್ನುವಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಅವನು ಕೇವಲ 20 ವರ್ಷದ ಯುವಕ ಅಂತ ಅವನನ್ನು ಗುರುತಿಸಿದ್ದಾರೆ. ಸೊ ಅವನನ್ನು ಕೊಂದ ಆಯಿತು, ಎಲ್ಲವೂ ಆಯಿತು. ಆದರೆ ಈಗ ಕಾನ್ಸ್ಪಿರಸಿ ಥಿಯರಿಗಳು ಹೊರಗೆ ಬರ್ತಾ ಇದೆ. ಅವರು ಕಾನ್ಸ್ಪಿರಸಿ ಥಿಯರಿ ಅಂದರೆ ಸುಮ್ಮನೆ ಹೇಳೋದಿಲ್ಲ, ಅದಕ್ಕೇನಾದರೂ ಕಾರಣಗಳನ್ನು, ಲಾಜಿಕ್ಕನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇಲ್ಲಿಯೂ ಕೂಡ ಅಮೆರಿಕದಲ್ಲಿ ಸಾಕಷ್ಟು ಜನ ಒಂದಷ್ಟು ಲಾಜಿಕ್ಗಳನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರು ತರ್ತಾ ಇರುವಂತಹ ಲಾಜಿಕ್ಗಳು ಏನೇನಪ್ಪ ಅಂತಂದರೆ, ಗುಂಡಿನ ದಾಳಿ ನಡಿಬೇಕಾದ್ರೆ ಪ್ರೇಕ್ಷಕರಲ್ಲಿದ್ದವರು ಯಾರೂ ಸಹ ಓಡಿ ಹೋಗುವಂತಹ ಪ್ರಯತ್ನವನ್ನು ಮಾಡಲಿಲ್ಲ. ಎಲ್ಲರೂ ಸಹ ಏನೋ ಒಂದು ಶೂಟಿಂಗ್ ನಡೀತಾ ಇದೆ, ಫಿಲಮ್ ಶೂಟಿಂಗ್ ನಡೀತಾ ಇದೆ ಅನ್ನೋ ಥರ ನೋಡ್ತಾ ಇದ್ರು. ಯಾರೂ ಸಹ ಗಂಭೀರವಾಗಿ ಕಾಣಲಿಲ್ಲ ಅನ್ನುವಂಥದ್ದು ಒಂದು. ಇನ್ನೊಂದು, ಗುಂಡಿನ ದಾಳಿ ನಡೆದ ಮೇಲೆ ಟ್ರಂಪನ್ನು ರಕ್ಷಣೆ ಮಾಡುವ ಕ್ರಿಯೆಯಲ್ಲಿ ಭದ್ರತಾ ಸಿಬ್ಬಂದಿ ಯಾವಾಗ ಅವರನ್ನು ತಬ್ಕೊಂಡು ಸುತ್ತುವರಿದು ಅವರನ್ನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಟ್ರಂಪ್ ಮೇಲೆತ್ತಿ ಫೈಟ್ ಫೈಟ್ ಅಂತ ಹೇಳ್ತಿದ್ರಲ್ಲ, ಆ ಸಂದರ್ಭಕ್ಕೆ ಸರಿಯಾಗಿ ಟ್ರಂಪ್ ಹಿಂದ್ಗಡೆ ಅಮೆರಿಕದ ಬಾವುಟ ಹೇಗೆ ಬಂತು? ಫೋಟೋಗಳಿಗೆ ಒಂದು ರೀತಿಯಾಗಿ ಭಾವನಾತ್ಮಕವಾದಂತಹ ಸ್ಪರ್ಶವನ್ನು ಆ ಫೋಟೋಗಳು ಕೊಡ್ತಾ ಇದೆ. ಟ್ರಂಪ್ ಕೈ ಎತ್ತಿರೋದಕ್ಕೂ, ಮುಖದ ಮೇಲೆ ರಕ್ತ ಹರಿತಾ ಇರೋದಕ್ಕೂ, ಹಿಂದ್ಗಡೆ ಅಮೆರಿಕದ ಧ್ವಜ ಕಾಣ್ತಾ ಇರೋದಕ್ಕೂ ಏನು ಲಾಜಿಕ್ಕು? ಹೇಗೆ ಅದು ಅಷ್ಟು ನಿಖರವಾಗಿ ಕಾಕತಾಳೀಯ ಆಗೋದಕ್ಕೆ ಸಾಧ್ಯತೆ ಇದೆ ಅನ್ನುವಂತಹ ಪ್ರಶ್ನೆಗಳನ್ನು ಸಹ ಸಾಕಷ್ಟು ಜನ ಎತ್ತಾ ಇದ್ದಾರೆ. ಅದಕ್ಕೆ ಇನ್ನಷ್ಟು ಪೂರಕವಾಗಿ ಗುಂಡಿನ ದಾಳಿ ನಡೆಯೋದಕ್ಕೆ ಕೆಲವು ಕ್ಷಣಗಳಿಗೆ ಹಿಂದೆ ಮೊದಲೇನೆ ಪ್ರೇಕ್ಷಕರಲ್ಲಿ ಯಾರೋ ಕೂಗಿ ಹೇಳ್ತಿರೋದು ಸ್ಪಷ್ಟವಾಗಿ ಕೇಳಿಸುತ್ತೆ.
ಎದುರುಗಡೆ ಬಿಲ್ಡಿಂಗ್ನಲ್ಲಿ ಯಾರೋ ಬಂದೂಕು ಹಿಡಿದು ಕೂತಿದ್ದಾನೆ ಅಂತ ಕೂಗುವಂಥದ್ದು ನಮಗೆ ಕೇಳಿ ಬರುತ್ತೆ. ಆದರೆ ರಕ್ಷಣಾ ಪಡೆಗಳು ಯಾಕೆ ಅದನ್ನು ಕೇಳಿಸ್ಕೊಳ್ಳಿಲ್ಲ, ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ, ಏನು ಮಾಡಲಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನು ಸಹ ಇಲ್ಲಿ ಎತ್ತುತ್ತಾ ಇದ್ದಾರೆ. ಎಲ್ಲ ಪ್ರಶ್ನೆಗಳನ್ನು ಎತ್ತುತ್ತಾ ಇರುವಂತಹವರು ಜೋ ಬೈಡನ್ ಬೆಂಬಲಿಗರು ಅನ್ನೋದು ಟ್ರಂಪ್ ಅಭಿಮಾನಿಗಳ ಅಥವಾ ಬೆಂಬಲಿಗರ ವಾದ. ಅವರೆಲ್ಲರೂ ಸಹ ಟ್ರಂಪ್ ವಿರೋಧಿಗಳು, ಹಾಗಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅಂತ. ಆದರೆ ಅಮೆರಿಕಾದಲ್ಲಿ ಏನೇ ನಡೆದರೂ ಕೂಡ ಅನುಮಾನದ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಯಾಕಂದ್ರೆ ಅವರ ಚರಿತ್ರೆ ಹಾಕಿದೆ. ಯಾವಾಗ ಟ್ವಿನ್ ಟವರ್ಸ್ ಮೇಲೆ ಅಟ್ಯಾಕ್ ಆಗಿತ್ತು 2001ನಲ್ಲಿ, ಆಗಲೂ ಸಹ ಕಾನ್ಸ್ಪಿರಸಿ ಥಿಯರಿಗಳು ಬಂದಿತ್ತು. ಉದ್ದೇಶಪೂರ್ವಕವಾಗಿ ಅಮೆರಿಕಾದವರೇನೆ ಅಟ್ಯಾಕ್ ಮಾಡಿಸಿದ್ರು. ಏಕೆಂದ್ರೆ ಅಲ್ಲಿ ತಾಲಿಬಾನ್ ಮೇಲೆ, ಅಫ್ಘಾನಿಸ್ತಾನ್ ಮೇಲೆ ದಾಳಿ ಮಾಡೋದಕ್ಕೆ ಅವರಿಗೆ ಒಂದು ನೆಪ ಬೇಕಾಗಿತ್ತು, ಹಾಗಾಗಿ ಮಾಡಿದ್ರು ಅಂತ ಅಲ್ಲಿ ಕಾನ್ಸ್ಪಿರಸಿ ಥಿಯರಿಗಳು ಬಂತು. ಮೊದಲನೇ ಬಾರಿಗೆ 1960ರ ದಶಕದಲ್ಲಿ ಚಂದ್ರನ ಮೇಲೆ ಅಮೆರಿಕ ಹೋದಾಗಲೂ ಕೂಡ ಅದೇ ರೀತಿಯಾದಂತಹ ಕಾನ್ಸ್ಪಿರಸಿ ಥಿಯರಿಗಳು ಇವತ್ತಿಗೂ ಹೊರಗೆ ಬರ್ತಾ ಇದೆ. ಚಂದ್ರನ ಮೇಲೆ ಇಳಿದಿಲ್ಲ ಅಮೆರಿಕದವರು, ಅದೆಲ್ಲವೂ ಕೂಡ ನಾಟಕ, ಅದೊಂದು ಸ್ಟೇಜ್ಡ್ ಪರ್ಫಾರ್ಮೆನ್ಸ್. ಅಮೆರಿಕದಲ್ಲಿರುವಂತಹ ಒಂದು ಮರಳುಗಾಡಿನಲ್ಲಿ ಅದನ್ನು ಚಿತ್ರೀಕರಿಸಲಾಯಿತು. ಅದಕ್ಕೆ ಸಾಕ್ಷಿಯಾಗಿ ಚಂದ್ರನ ಮೇಲೆ ನಡೆದಾಡಬೇಕಾದ್ರೆ ಫುಟ್ ಪ್ರಿಂಟ್ಗಳು ಹೇಗೆ ಬಂತು, ಅಲ್ಲಿ ತೇವಾಂಶವೇ ಇಲ್ಲ ಅನ್ನುವಂತಹದ್ದು, ಮತ್ತೆ ಬಾವುಟ ಹೇಗೆ ಸ್ಟ್ರೈಟ್ ಆಗಿದೆ, ಅಲ್ಲಿ ಗಾಳಿ ಅಷ್ಟೊಂದು ಬೀಸ್ತಾ ಇದೆಯಾ ಅನ್ನುವಂತಹದ್ದು. ಅದರ ಜೊತೆಗೆ ನೀಲ್ ಆರ್ಮ್ಸ್ಟ್ರಾಂಗ್ ಮೊದಲಿಗೆ ಚಂದ್ರನ ಮೇಲೆ ಕಾಲಿಡ್ತಿರುವಂತಹ ಫೋಟೋವನ್ನ ಕೆಳಗಡೆಯಿಂದ ತೆಗಿತಾ ಇದ್ದಾರೆ. ಮೇಲಿಂದ ಈ ನೀಲ್ ಆರ್ಮ್ಸ್ಟ್ರಾಂಗ್ ಏಣಿಗಳ ಮೂಲಕ ಇಳಿಬೇಕಾದ್ರೆ ಕೆಳಗಡೆಯಿಂದ ಅದನ್ನು ಫೋಟೋ ಹಿಡಿಯಲಾಗಿದೆ. ಹಾಗಾದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ಗಿಂತ ಮೊದಲೇ ಒಬ್ಬರು ಚಂದ್ರನ ಮೇಲೆ ನಿಂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕಾಯ್ತಿದ್ರ? ಅವರು ಇಳಿಬೇಕಾದ್ರೆ ಸ್ಪೇಸ್ ಶಟಲ್ ಇಂದ, ರಾಕೆಟ್ ನಿಂದ ಇಳಿಬೇಕಾದ್ರೆ ಅದನ್ನ ಕೆಳಗಡೆಯಿಂದ ಫೋಟೋ ತೆಗೆದಿದ್ದಾರಲ್ಲ, ಹಾಗಾದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಮೊದಲಿಗ ಹೇಗಾಗ್ತಾನೆ? ಇದೆಲ್ಲವೂ ಕೂಡ ನಾಟಕ. ಒಂದು ಮರಳುಗಾಡಿನಲ್ಲಿ ರಾತ್ರಿ ಹೊತ್ತು ಲೈಟ್ಸ್ ಹಾಕಿ ಇದನ್ನ ಚಿತ್ರೀಕರಣ ಮಾಡಿದ್ದಾರೆ, ಫೋಟೋಶೂಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳಿದೆ. ಈ ರೀತಿಯಾಗಿ ಪ್ರತಿಯೊಂದರಲ್ಲಿಯೂ ಸಹ ಅಮೆರಿಕ ಮಾಡುವಂತಹ ಕ್ರಿಯೆಗಳಲ್ಲಿ, ಅದು ಇರಾಕ್ ಮೇಲೆ ದಾಳಿ ಆಗಿರಬಹುದು, ಆ ನಂತರ ಗಡ್ಡಾಫಿಯನ್ನು ಕೊಂದಂತಹ ಸಂದರ್ಭದಲ್ಲಾಗಿರ್ಬೋದು, ಇದು ಸಿಕ್ಕಾಪಟ್ಟೆ ನಾಟಕಗಳನ್ನು ಮಾಡುತ್ತೆ ಅಮೆರಿಕ ತನ್ನ ಉದ್ದೇಶಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅಂತ. ಆದರೆ ಇಲ್ಲಿ ಒಂದು ದೇಶವಾಗಿ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ಟ್ರಂಪ್ ಈ ರೀತಿ ಮಾಡಿರಬಹುದು, ಇದು ಟ್ರಂಪ್ ಜನರದ್ದೇ ಕೆಲಸ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರ ಅಂತಂದ್ರೆ, ಸತ್ತೋದ್ನಲ್ಲ ಅಟ್ಯಾಕರ್, ಶೂಟರ್, ಗುಂಡು ಹಾರಿಸಿದವನು ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್, ಈತ ಟ್ರಂಪ್ನ ರಿಪಬ್ಲಿಕ್ ಪಕ್ಷದ ಸದಸ್ಯನಾಗಿ ಅಥವಾ ಬೆಂಬಲಿಗನಾಗಿ ನೋಂದಾಯಿಸಿಕೊಂಡಿರುವಂತಹ ವ್ಯಕ್ತಿ. ಟ್ರಂಪ್ ಪಕ್ಷಕ್ಕೆ ಬೆಂಬಲಿಗನಾಗಿ ಸದಸ್ಯನಾಗಿ ನೋಂದಾಯಿಸಿಕೊಂಡಿರುವಂತಹ ವ್ಯಕ್ತಿ. ಅದು ಕೂಡ ಸಾಕಷ್ಟು ಅನುಮಾನಗಳಿಗೆ ಇಲ್ಲಿ ಎಡೆ ಮಾಡಿಕೊಡ್ತಿದೆ. ಮತ್ತು ಟ್ರಂಪ್ಗೆ ಈ ಎಲೆಕ್ಷನ್ ಅನ್ನು ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಟ್ರಂಪ್ ಮೇಲೆ ಸಾಕಷ್ಟು ಆರೋಪಗಳಿದೆ. ಆ ಆರೋಪಗಳೇನಾದ್ರು ಸಾಬೀತಾಗಿ ಸುಪ್ರೀಂ ಕೋರ್ಟ್ನಲ್ಲಿದೆ, ಹೈಕೋರ್ಟ್ಗಳು ಆಲ್ಮೋಸ್ಟ್ ಅವರಿಗೆ ಶಿಕ್ಷೆಯನ್ನು ಕೊಟ್ಟಾಗಿದೆ. ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈಗ ವಾದ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅವೆಲ್ಲವೂ ಕೂಡ ಸಾಬೀತಾಗಿ ಶಿಕ್ಷೆ ಏನಾದರೂ ಪ್ರಕಟ ಆದರೆ ಸುಮಾರು 20, 30, 40 ವರ್ಷಗಳವರೆಗೆ ಜೈಲಲ್ಲಿರಬೇಕಾದಂತಹ ಸನ್ನಿವೇಶ ಆಗುತ್ತೆ. ಹಾಗಾಗಿ ಟ್ರಂಪ್ ಗೆಲ್ಲಲೇಬೇಕು. ಗೆದ್ದ ಮೇಲೆ ಆ ಕೇಸುಗಳ ಜೊತೆಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಪ್ಲಸ್ ಅಮೆರಿಕದಲ್ಲಿ ಅಫಿಷಿಯಲ್ ಆಗಿ ಒಂದು ಆಪ್ಷನ್ ಇದೆ. ಪ್ರೆಸಿಡೆಂಟ್ ತಮ್ಮ 4 ವರ್ಷದ ಅವಧಿಯ ನಂತರ ನಿರ್ಗಮಿಸಬೇಕಾದ್ರೆ ಕೇಸುಗಳನ್ನು ವಾಪಸ್ ಪಡೆಯಬಹುದು. ಅದು ಇನ್ಕ್ಲೂಡಿಂಗ್ ಈಸ್ ಓನ್ ಕೇಸಸ್, ಅವರದೇ ವಿರುದ್ಧ ಇರುವಂತಹ ಏನು ಪ್ರಕರಣಗಳಿದೆ ಅದನ್ನು ಕೂಡ ವಾಪಸ್ ಪಡ್ಕೊಳ್ಬಹುದು. ಅಂದ್ರೆ ಮಾಫಿ ಮಾಡಿಬಿಡ್ಬೋದು. ಅದು ಯಾರದೇ ಕೇಸ್ ಆಗಿರ್ಬೋದು, ಮಾಫಿ ಮಾಡಬಹುದು. ತನ್ನ ಮೇಲಿರುವಂತಹ ಸ್ವಂತ ಆರೋಪಗಳನ್ನ, ಪ್ರಕರಣಗಳನ್ನು ಸಹ ಮಾಫಿ ಮಾಡ್ಕೋಬಹುದು. ಸೊ ಟ್ರಂಪ್ ಗೆದ್ದು ಪ್ರೆಸಿಡೆಂಟ್ ಆದರೆ ಇನ್ನು 4 ವರ್ಷದ ಅಂತರದಲ್ಲಿ ಅದನ್ನು ಮಾಡಬಹುದು. ತಾನು ಸುರಕ್ಷಿತವಾಗಿ ರಿಟೈರ್ಮೆಂಟ್ ಲೈಫನ್ನು ಅನುಭವಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಸಹ ಟ್ರಂಪ್ಗಿದೆ. ಅನಿವಾರ್ಯತೆ ಇದೆ, ಟ್ರಂಪ್ಗೆ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಹಾಗಾಗಿ ಇಷ್ಟೆಲ್ಲವನ್ನು ಕೂಡ ರಿಸ್ಕ್ ತಗೊಂಡು ಮಾಡಿದ್ದಾರೆ. ಇಲ್ಲದೆ ಹೋದರೆ ಕೇವಲ ಕಿವಿಯನ್ನು ಮಾತ್ರ ಹಾದು ಹೋಗುವಂತಹ ರೀತಿಯಲ್ಲಿ ಗುಂಡುಗಳು ಹೇಗೆ ಹಾರಿದವು ಅನ್ನುವಂತಹ ಪ್ರಶ್ನೆಗಳು ಸಹ
ಅವರ ವಿರೋಧಿಗಳು ಎತ್ತುತ್ತಾ ಇದ್ದಾರೆ, ಕಾನ್ಸ್ಪಿರಸಿ ಥಿಯರಿಗಳನ್ನು ಹರಿಬಿಡ್ತಾ ಇದ್ದಾರೆ. ಸೊ ಈ ಕಾನ್ಸ್ಪಿರಸಿ ಥಿಯರಿಗಳಿಗೆ ಯಾವತ್ತೂ ಸಹ ನಮಗೆ ನಿಖರವಾದಂತಹ ಉತ್ತರಗಳು ಸಿಗೋದೇ ಇಲ್ಲ. ಇವು ರಹಸ್ಯವಾಗಿ ಉಳಿತವೆ, ರಹಸ್ಯವಾಗಿ ಸತ್ತು ಹೋಗ್ತವೆ, ಸಮಾಧಿಯಾಗಿ ಹೋಗ್ತವೆ. ಇದನ್ನು ಇತಿಹಾಸದ ಉದ್ದಕ್ಕೂ ಸಹ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಅಮೆರಿಕದ ಇತಿಹಾಸದ ಉದ್ದಕ್ಕೂ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.